ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ವಿಶ್ವಾಸಿಯ ನಡತೆಯನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯವನ್ನ ಆಯ್ಕೆ ಮಾಡಿಕೊಂಡೆವು. ಅದರಲ್ಲಿ ನಾವು ಬಹಳಷ್ಟು ಪ್ರಾಮುಖ್ಯವಾದಂಥ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಒಬ್ಬ ಕ್ರೈಸ್ತನು ಬಹಳಷ್ಟು ಲಕ್ಷ್ಯ ಕೊಟ್ಟು ಆತ್ಮಿಕ ಜೀವಿತವನ್ನ ಸಾಗಿಸಬೇಕೆಂಬುದಾಗಿ ಅಲ್ಲಿ 21 ವಚನಗಳಲ್ಲಿ ನಮಗೆ ಕಲಿಸುವುದನ್ನು ನಾವು ನೋಡ್ಕೊಳ್ತೇವೆ. ಇದನ್ನ ಪೌಲನು ಬಹಳಷ್ಟು ಲಕ್ಷ್ಯ ಕೊಟ್ಟು ತನ್ನ ಜೀವಿತವನ್ನ ಪೂರ್ಣವಾಗಿ ಒಂದು ವೇಳೆ ಬರೆದಿರುವಂತ ಒಂದು ವಿಷಯವನ್ನ ನಾವು ನೋಡಿಕೊಳ್ತೇವೆ. ಪೌಲನ ಮುಖ್ಯವಾದಂಥ ಉದ್ದೇಶವೇನೆಂದ್ರೆ, ಕರ್ತನು ನಮ್ಮನ್ನ ಈ ಒಂದು ವಿಶೇಷವಾದಂಥ ಓಟವನ್ನು ಓಡುವುದಕ್ಕಾಗಿ ಕರೆದಿದ್ದಾನೆ. ಅದಕ್ಕಾಗಿ ಒಬ್ಬ ವಿಶ್ವಾಸಿ ತನ್ನ ನಡತೆಯನ್ನ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ಆತನು ಪೂರ್ಣವಾಗಿ ತನ್ನ ಜೀವಿತವನ್ನ ಹೇಗೆ ಸಮರ್ಪಣೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಾವು ಅದನ್ನು ಫಿಲಿಪ್ಪಿದವರು ಬರೆದ ಪತ್ರಿಕೆಯಲ್ಲಿ ಅದನ್ನು ಅಭ್ಯಾಸ ಮಾಡಿಕೊಳ್ತೇವೆ. ಫಿಲಿಪ್ಪಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಆತನು ಹೇಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಾವು ಪೂರ್ಣವಾಗಿ ಅಲ್ಲಿ 3ನೇ ಅಧ್ಯಾಯದ 4ನೇ ವಚನದಿಂದ ಒಂದು ಆತನ 17 ವಚನಗಳವರೆಗೆ ನಾವು ಅದನ್ನು ಧ್ಯಾನ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಆತನು ತನ್ನ ಜೀವಿತವನ್ನ ಬಹಳಷ್ಟು ಎದೆಬೊಗ್ಗಿದವನಾಗಿ ಓಡುವುದಕ್ಕೆ ಮನಸ್ಸುಳ್ಳ ವ್ಯಕ್ತಿ ಎಂಬುದಾಗಿ ನಾವು ಅಲ್ಲಿ ನೋಡಿಕೊಳ್ತೇವೆ. ನೀವೊಂದು ವೇಳೆ ಅದನ್ನ ಫಿಲಿಪ್ಪಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನದಿಂದ ನಾವು ನೋಡುವಾಗ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಟ್ಟುಕೊಂಡು ಓಡುತ್ತಾ ಇದ್ದೇನೆ. ಬೇರೆ ನಾವು ನಡೆಯುವುದನ್ನು ನೋಡಿಕೊಂಡು, ಬಟ್ ಇಲ್ಲಿ ಆತನು ನಾನು ಒಂದು ಎದೆ ಬೊಗ್ಗಿದವನಾಗಿ ಓಡ್ತೇನೆ. ಏನನ್ನು ಓಡ್ತಾ ಇದ್ದಾನೆ, ಯಾವ ವಿಷಯಕ್ಕಾಗಿ ಆತನ ಓಟ ಎಂಬುದಾಗಿ ನಾವು ನೋಡುವಾಗ ಅದನ್ನ ಅದೇ 3ನೇ ಅಧ್ಯಾಯದ 10ನೇ ವಚನದಲ್ಲಿ ನೋಡುವಾಗ, ಆತನ ಪುನರುತ್ಥಾನದ ಶಕ್ತಿಯನ್ನ, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನಗೆ ಕುತೂಹಲವಾಗಿದೆ. ಆತನ ಮುಖ್ಯವಾದ ಉದ್ದೇಶ ಅದು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯೊಡನೆ ಜೀವಿಸಿ ನಾನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿ ಆತನಂತೆ ನನ್ನ ಜೀವಿತವನ್ನು, ಆತನ ಸ್ವರೂಪದಲ್ಲಿ ನನ್ನ ಜೀವಿತವನ್ನು ಸಾಗಿಸಬೇಕನ್ನುವಂಥ ಒಂದು ಮೂಲ ಉದ್ದೇಶ ಆತನು ನಮ್ಮ ಮುಂದೆ ತೋರಿಸಿಕೊಡುವುದನ್ನು ನಾವು ನೋಡ್ಕೋತೇವೆ. ಪ್ರೇರೆ, ಯಾವಾಗಲೂ ಒಬ್ಬ ಆತ್ಮಿಕ ವ್ಯಕ್ತಿ ಈ ರೀತಿಯ ಒಂದು ಜೀವಿತವನ್ನ ಬಹಳಷ್ಟು ಲಕ್ಷ್ಯ ಕೊಟ್ಟು ಓಡುವುದು ಅಗತ್ಯ ಎಂಬುದಾಗಿ ನಾವು ನೋಡ್ಕೋತೇವೆ. ಯಾಕಂದ್ರೆ ಪೌಲನಲ್ಲಿ ಆತನಿಗೆ ಉನ್ನತವಾದ ಕರೆಯನ್ನ ದೇವರಿಂದ ನಾನು ಹೊಂದಿಕೊಂಡಿದ್ದೇನೆ. ಆ ಕರೆಗೆ ಎಲ್ಲಿಯೂ ಹಗುರವಾದ ಜೀವಿತವನ್ನು ಸಾಗಿಸಬಾರದು ಎನ್ನುವಂಥ ಭಯ ಆತನಲ್ಲಿ ತುಂಬಿ ಹಾಕಲ್ಪಟ್ಟಿತ್ತು. ನೀವು ಅದನ್ನು ಒಂದು ವೇಳೆ 2 ಕೊರಿಂಥ 5ನೇ ಅಧ್ಯಾಯದ 10ನೇ ವಚನದಲ್ಲಿ ನೋಡುವಾಗ, ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕು. ಕರ್ತನ ಭಯ ನಮಗಿದೆ. ನೋಡ್ರಿ, ಆತನ ಭಯ ನಡುಗುತ್ತಾ ಇರುವಂತ ಒಬ್ಬ ಆತ್ಮಿಕ ವ್ಯಕ್ತಿ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಅದಕ್ಕಾಗಿ ಆತನು ತನ್ನ ಎದೆ ಬೊಗ್ಗಿದವನಾಗಿ ಕರ್ತನನ್ನ ಆತನು ಪಡೆದುಕೊಳ್ಳುವುದಕ್ಕಾಗಿ ಕರ್ತನ ಮಾರ್ಗವನ್ನ ಗಟ್ಟಿಯಾಗಿ ಹಿಡಿದು ಓಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಎಷ್ಟೋ ದೇವ್ರ ಮಕ್ಕಳನ್ನ ಈ ದಿವಸ ನೋಡುವಾಗ ಅವರು ಹಗುರವಾದ ಜೀವಿತವನ್ನ ಸಾಗಿಸ್ತಾ ಲೋಕದ ಒಂದು ಮಲಿನತ್ವಗಳಲ್ಲಿ ತುಂಬಿ ಹಾಕಲ್ಪಟ್ಟು ಅವರು ಲೋಕದ ಸಂಗತಿಗಳಿಂದ ಅವರು ಜೀವಿಸ್ತಾ ಹೋಗುವುದನ್ನು ನಾವು ನೋಡ್ಬೋದು. ಆದರೆ ನಾವು ಕರ್ತನ ಭಯದಿಂದ ತುಂಬಲ್ಪಟ್ಟವರಾಗಿ ಇನ್ನೂ ಹೆಚ್ಚಾಗಿ ಆತನನ್ನ ಘನಪಡಿಸುವ ಮಕ್ಕಳಾಗುವುದಕ್ಕೆ ನಮ್ಮನ್ನ ಸಮರ್ಪಣೆ ಮಾಡುವುದು ಅತಿ ಅಗತ್ಯ. ಯಾಕಂದ್ರೆ ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ಯಬೇಕು. ಪೌಲನ ಒಂದು ಮುಖ್ಯವಾದಂಥ ಒಂದು ಭಯ, ನಾನು ಯಾವುದನ್ನು ಆತ್ಮಿಕವಾಗಿ ಬಿತ್ತಿದ್ರೆ ಆತ್ಮಿಕವಾದದ್ದನ್ನು ಕೊಯ್ತೇನೆ, ಶಾರೀರಿಕವಾದದ್ದನ್ನು ಬಿತ್ತಿದ್ರೆ ಶಾರೀರಿಕವಾದದ್ದನ್ನು ಕೊಯ್ತೇನೆ ಎಂಬುದಾಗಿ ಆತನು ಬಹಳಷ್ಟು ಭಯಗ್ರಸ್ತನಾಗಿದ್ದನು.
ಈ ಕಾರಣ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರಿಯರೇ. ನಾವು ಏನನ್ನು ಕಟ್ಟುತ್ತಾ ಇದ್ದೇವೆ, ನಾವು ಯಾವ ರೀತಿಯ ನಮ್ಮ ನಡತೆ ನಮ್ಮದಿದೆ ಇದೆ, ಅದರ ಪ್ರಕಾರವೇ ನಮಗೆ ನ್ಯಾಯ ತೀರ್ಪಾಗ್ತದೆ ಎಂಬುದಾಗಿ ಸಹ ಆತನು ಭಯ ಉಳ್ಳವನಾಗಿದ್ದನು. ಅದೇ 1 ಕೊರಿಂಥ 3ನೇ ಅಧ್ಯಾಯದ 11ನೇ ವಚನದಿಂದ ನಾವು ನೋಡುವಾಗ, ನಾವು ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ತೇವೋ ಅದು ಬೆಂಕಿಯಿಂದ ಅದು ಸ್ಪಷ್ಟವಾಗಿ ಅದು ಒಂದು ವೇಳೆ ಪರೀಕ್ಷಿಸಲ್ಪಡ್ತದೆ ಎಂಬುದಾಗಿ ಆತನು ಹೇಳುವುದನ್ನು ನಾವು ನೋಡ್ಕೋತೇವೆ. ಆ ಪರೀಕ್ಷಿಸಲ್ಪಟ್ಟಾಗ ನಾವು ಯಾವ ರೀತಿಯಿಂದ ನಾವು ಏನನ್ನ ಕಟ್ಟಿದ್ದೇವೋ ಅದು ಉಳಿದರೆ ಮಾತ್ರ ಅದು ಬಹಳ ಪ್ರಾಮುಖ್ಯ. ಇಲ್ಲವಾಗಿದ್ರೆ ಸುಟ್ಟು ಹೋದರೆ ನಾವು ಬಹಳ ಭಯಂಕರವಾದ ರೀತಿಯಲ್ಲಿ ನಾವು ತಪ್ಪಿ ಹೋಗ್ತೇವೆ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ಆ ಭಯ ನನಗೂ ನಿನಗೂ ಇರಬೇಕು ಪ್ರಿಯ. ನಾನು ಯಾವ ರೀತಿಯ ನಡತೆ ನನ್ನ ನಡತೆ ಆಗಿದೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಾ ನಾವು ಕರ್ತನ ಮಹಿಮೆಗೋಸ್ಕರ ನಾವು ಜೀವಿಸುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.